ಹಲೋ ಆಲ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಧನುರ್ಮಾಸದ 3ನೆಯ ದಿನ ಗುರುವಾರ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂದರೆ ಇಷ್ಟು ದಿನ ಎಷ್ಟೊಂದು ಒಳ್ಳೆಯ ದಿನಗಳನ್ನ ನಾನು ಮಿಸ್ ಮಾಡಿಕೊಂಡೆ ಅಂತ. ಬಿಕಾಸ್ ಬೆಳಿಗ್ಗೆ ಎದ್ದೇಳೋದ್ರಿಂದ ಮೈಂಡ್ ಫ್ರೀ ಆಗಿರೋದಲ್ಲದೆ ನಂದು ಎಲ್ಲ ಕೆಲಸಗಳು ಕೂಡ ಗಡಿಬಿಡಿ ಇಲ್ಲದೆ ಆಗ್ತಾಯಿದೆ. ಮತ್ತು ನನಗೋಸ್ಕರ 1-2 ಅವರ್ ತುಂಬ ಎಕ್ಸ್ಟ್ರಾ ಟೈಮ್ ಸಿಗ್ತಾಯಿದೆ. ಸೊ ಹಾಗಾಗಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ಮಕ್ಕಳ ಜೊತೆ ಆಟ ಆಡಲಿಕ್ಕಾಗಿರ್ಬೋದು, ಇಲ್ಲ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿರ್ಬೋದು, ಇಲ್ಲ ಯಾರಾದರೂ ನಮ್ಮ ಕಸಿನ್ಸ್ ಹತ್ರ ಮಾತಾಡೋದಾಗಿರ್ಬೋದು, ಎಲ್ಲವೂ ಕೂಡ ಆಗ್ತಿರುವಂತಹ ದಿನ. ಸೊ ಈ ಧನುರ್ಮಾಸಕ್ಕೆ ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ನ ಹೇಳಲೇಬೇಕು. ನನಗಂತೂ ಯಾವ ರೀತಿ ಫೀಲ್ ಆಗ್ತಾಯಿದೆ ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾಂಪಿಟೇಷನಲ್ಲಿ ಧನುರ್ಮಾಸನ ಮಾಡ್ತಾಯಿದ್ವಿ. ಯಾರು ಬೇಗ ಎದ್ದೇಳ್ತಾರೆ, ಯಾರು ಎಷ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾರೆ, ಈ ರೀತಿಯಾಗಿರುವಂತಹ ಒಂದು ದಿನ ಇವಾಗ ನೆನಪಾಗ್ತದೆ. ಆದರೆ ಕಾಂಪಿಟೇಷನ್ಗೆ ಯಾರೂ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ನಮಗೆ ಕಾಂಪಿಟೇಷನ್ಗೆ ಅಂತ ಹೇಳಲಿಕ್ಕೆ ಬೇಕೇ ಆಗಿರಲ್ಲ. ಏಕೆಂದರೆ ನಮ್ಮ ಸುತ್ತಮುತ್ತ ಇರೋ ಜನಗಳೇ ಸಾಕು ನಮ್ಮನ್ನು ಪ್ರವೋಕ್ ಮಾಡಲಿಕ್ಕೆ. ಏನಾದರೂ ಒಂದು ಮಾತಾಡೋರು, ಇಲ್ಲ ಕೊಂಕು ಮಾತಾಡೋದು, ಇಲ್ಲ ನಾವು ಮಾಡೋ ಕೆಲಸದ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಸ್ಪ್ರೆಡ್ ಮಾಡುವಂತಹ ಜನಗಳು ತುಂಬಾ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾ ಅಂತಂದರೆ ಇಲ್ಲ, ಖಂಡಿತ ಬೇಕಾಗಿಲ್ಲ ಅನ್ನೋದು ನನ್ನ ಒಪಿನಿಯನ್. ನಾವು ಹೇಗಿದ್ದರೂ ಜನ ಮಾತಾಡ್ತಾರೆ. ನೀನೇನೇ ಮಾಡು, ನೀನು ಚೆನ್ನಾಗಿರು, ಚೆನ್ನಾಗಿಲ್ಲದೆ ಇರು, ತುಂಬ ಜನರ ಜೊತೆ ಮಾತಾಡು, ನೀನು ಯಾರ ಜೊತೆನೋ ಮಾತಾಡ್ತಾ ಇರು, ಇಲ್ಲ ನೀನು ಆ್ಯಕ್ಟಿವ್ ಆಗಿರು, ಆ್ಯಕ್ಟಿವ್ ಇಲ್ಲದೇ ಇರು. ಏನೇ ಮಾಡಿದ್ರೂ ಕೂಡ ಜನ ಮಾತಾಡ್ತಾನೆ ಇರ್ತಾರೆ. ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಇವ್ರಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ, ಬೇಡದಿರೋದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದು. ನಾನು ರೀಸೆಂಟಾಗಿ ಕೇಳಿದಂಥ ಕೆಲವೊಂದು ವಿಷಯಗಳು ಅದು ತುಂಬ ಬೇಜಾರು ಕೂಡ ಅನಿಸುತ್ತೆ. ಮತ್ತು ಅನಿಸುತ್ತೆ, ಓಕೆ, ಈ ಥರ ಇರೋದ್ರಿಂದನೇ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಸೊ ಮಾತಾಡೋರು ಮಾತಾಡ್ಕೊಳ್ಳಿ ಅಲ್ವಾ, ನಮ್ಗೆ ಅದರಿಂದ ಏನೂ ಆಗಬೇಕಾಗಿರೋವಂಥದ್ದಿಲ್ಲ. ನಾವು ಸರಿಯಾಗಿದ್ದೀವಿ, ನಾವು ಮಾಡೋ ಕೆಲಸ ಕರೆಕ್ಟಾಗಿದೆ ಅಂತಂದರೆ ಸಾಕು. ಬೇರೆ ಯಾರನ್ನೂ ಮೆಚ್ಚಿಸುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಇತ್ತೀಚೆಗೆ ರೀಸೆಂಟಾಗಿ ಯಾರೋ ಒಬ್ರು ಗೊತ್ತಿರೋರು ಹೇಳ್ತಾ ಇದ್ದಾಗ ಏನು ಹೇಳಿದ್ರು, ಯೂಟ್ಯೂಬಿಂದ ದುಡ್ಡು ಬರೋ ಹಾಗಿದ್ದರೆ ಮತ್ತು ಈ ಥರ ವೀಡಿಯೋಸ್ ಎಲ್ಲ ಮಾಡೋದು ಇದಿಲ್ಲ, ಏನು ಶೋಕಿಂಗ್ ಮಾಡುವಂತಹ ಕೆಲಸ, ಹಾಗೆ ಹೀಗೆ ಅನ್ನೋವಂಥ ರೀತಿಯಲ್ಲಿ. ಅದೇನೇ ಆಗಿರಲಿ, ಅಟ್ಲೀಸ್ಟ್ ನೀವು ಮಾತಾಡೋದನ್ನ ಬಿಟ್ಟು ನಾವು ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ತಾಯಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ, ನೀವು ಅದನ್ನಾದರೂ ಮಾಡಿ ಪ್ರೂವ್ ಮಾಡಿ. 1000+ ಸಬ್ಸ್ಕ್ರೈಬರ್ಸ್ ಅನ್ನೋದು ಈಸಿ ಅಲ್ಲ. ನೀವು ಒಂದು ಚಾನಲ್ನ ಓಪನ್ ಮಾಡಿ, ನೀವು ನಿಮ್ಮ ಕೈಯಲ್ಲಾದಷ್ಟು 1000ನ ಎಷ್ಟಾಗುತ್ತೆ ಅಷ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಇವತ್ತು ನಮಗೆ ಸಕ್ಸಸ್ ಅನ್ನೋದು ಸಿಗದೇ ಇರ್ಬೋದು, ಆದರೆ ಮುಂದೆ ಯಾವತ್ತೋ ಒಂದಿನ ಖಂಡಿತ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ನೀವು ನಂಬಿಲ್ಲ, ನಿಮಗೆ ನಂಬಲಿಕ್ಕಾಗ್ತಾಯಿಲ್ಲ, ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇಡ, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸನ ಮಾಡ್ಕೊತೀವಿ. ನಮಗೆ ಪ್ರಾಬ್ಲಮ್ಸ್ ಇಲ್ಲ, ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ ಇಲ್ಲ ಅಂತಂದಮೇಲೆ ನಿಮಗೆ ಯಾಕೆ ಈ ಬೇರೆಯವರ ಉಸಾಬರಿ ಅಲ್ವಾ? ಇದನ್ನ ಕೇಳಲಿಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನೀವು ಬೇರೆಯವ್ರ ಬಗ್ಗೆ ಈ ರೀತಿ ಮಾತಾಡುವಾಗ ಬೇರೆಯವ್ರಿಗೂ ಕೂಡ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ಸೊ ಯಾರು ನನ್ನ ಚಾನಲ್ಗೆ ಮೊದಲನೇ ಸರಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತಿನ ಪೂಜೆ ಆಗಿರ್ಬೋದು ಕಂಪ್ಲೀಟ್ ಆಯಿತು. ಮತ್ತು ಇವತ್ತಿನ ನೈವೇದ್ಯ ಏನು ಅಂತ ನೋಡ್ಕೊಳ್ಳೋಣ. ಪಟ್ಟಂತ 2-3 ನಿಮಿಷದಲ್ಲೇ ಆಗುವಂಥ ನೈವೇದ್ಯ ಇದಾಗಿತ್ತು. ಇವತ್ತು ಸ್ವಲ್ಪ ಟೈಮ್ ಆಗಿತ್ತು ಅನ್ನೋದಕ್ಕಿಂತ ನನಗೆ ರಂಗೋಲಿ ಹಾಕುವಾಗ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುವಂತಹ ಒಂದು ನೈವೇದ್ಯನ ಮಾಡಿಕೊಂಡೆ. ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ಅದಕ್ಕೂ ಮುಂಚೆ ಒಂದು ಸರಿ ಸ್ಟವ್ನ ಪೂಜೆ ಮಾಡೋದು ವಾಡಿಕೆ. ಸೊ ಹಾಗಾಗಿ ಅಟ್ಲೀಸ್ಟ್ ಬೇರೆ ಟೈಮಲ್ಲಂತೂ ಆಗ್ತಿರಲಿಲ್ಲ. ಅಟ್ಲೀಸ್ಟ್ ಈ ಧನುರ್ಮಾಸ ಮಾಡೋದ್ರಿಂದ ನನಗೆ ತುಂಬಾ ಟೈಮ್ ಸಿಗ್ತಾಯಿದೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ಟವ್ನ ಪೂಜೆ ಮಾಡಿ ಅದಾದಮೇಲೆ ನನ್ನ ನೈವೇದ್ಯಕ್ಕೆ ನಾನು ರೆಡಿ ಮಾಡಿಕೊಂಡೆ. ಇದು ತುಂಬಾ ಈಸಿ ಹಾಗೆ ಕ್ವಿಕ್ಕಾಗಿ ಆಗುವಂತಹ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ನಮಗಂತೂ ಚಿಕ್ಕ ವಯಸ್ಸಿನಲ್ಲಿ ಈ ಪ್ರಸಾದ ತುಂಬಾ ಇಷ್ಟ ಆಗ್ತಾಯಿತ್ತು, ಮತ್ತು ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಇಲ್ಲಿ 1 ಗ್ಲಾಸ್ ನಾನು ನೀರನ್ನ ಹಾಕಿದ್ದೀನಿ. ಅದನ್ನ ಸ್ವಲ್ಪ ಕುದಿಲಿಕ್ಕಿಟ್ಟು ಒಂದು ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ಹಾಕಿದ್ದೀನಿ. ಆ ಸಕ್ಕರೆ ಎಲ್ಲ ಕರಗಿದ ನಂತರ ಒಂದು ಏಲಕ್ಕಿನ ಚಚ್ಚಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಡ್ತಾಯಿದ್ದೀನಿ. ನಿಮಗೆ ತುಪ್ಪ ಬೇಡ ಅಂತಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಸಕ್ಕರೆ ಬೇಡ ಅಂತಂದರೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಕ್ವಾಂಟಿಟಿ ಬಂದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಏಕೆಂದರೆ 2 ದಿನ ಮನೆಯಲ್ಲಿ ಸ್ವೀಟ್ಸ್ ತಿಂದಿದ್ದೇನೆ, ನನಗೆ ಜಾಸ್ತಿ ಆಯಿತು. ಯಾರು ಸ್ವೀಟ್
ತಿಂತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ನೈವೇದ್ಯಕ್ಕೋಸ್ಕರ ನಾನು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊತೀನಿ. ಇವಾಗ ಸ್ವಲ್ಪ ಅದೇ ಪ್ರಮಾಣದಲ್ಲಿ ನಾನು ಇವಾಗ ರವೆನ ತೊಗೊಂಡಿದ್ದೀನಿ, ಹುರಿದಿಟ್ಕೊಂಡಿರುವಂಥ ರವೆ. ನೀವು ಮುಂಚೆನೇ ಹುರಿದಿಟ್ಕೊಂಡಿಲ್ಲ ಅಂದರೆ ಅದನ್ನ ಹುರ್ಕೊಬೇಕಾಗುತ್ತೆ, ಇಲ್ಲ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ. ಸೊ ಅದನ್ನ ಈ ರೀತಿ ಎಲ್ಲ ಮಾಡಿದ್ಮೇಲೆ ನಾವು ಏನಂತ ಹೇಳ್ತೀವಿ, ನಾವು ಚಿಕ್ಕ ವಯಸ್ಸಿನಲ್ಲಿ ತಿಂತಿದ್ದಂತಹ ಸಜ್ಜಿಗೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂತಹ ಒಂದು ನೈವೇದ್ಯ ರೆಡಿ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಸ್ವಲ್ಪ ಶೀತ ಕೆಮ್ಮು ಈ ರೀತಿಯಾಗಿರುವಂತಹ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಡಿಟಾಕ್ಸ್ ರೆಮಿಡಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಿಂದ ಅಟ್ಲೀಸ್ಟ್ ಸ್ವಲ್ಪ ಕಾಫ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು ಪ್ರಿವೆಂಟ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಸೋಂಪು, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಪುದೀನ, ಹಾಗೆ ಶುಂಠಿನ ಹಾಕಿ ಚೆನ್ನಾಗಿ ಒಂದು 5-6 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಕುದೀತೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಕುದ್ದಾದಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಇಲ್ಲ ಜೇನುತುಪ್ಪ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ನೀವು ಬೇಕಾಗಿದ್ದರೆ ಲೆಮನ್ ಬೇಕಾದರೂ ಹಾಕೋಬೋದು. ನಾನಿವಾಗ ಲೆಮನ್ನ ಸ್ಕಿಪ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಮಾರ್ನಿಂಗ್ ನನಗೆ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಲೆಮನ್ನ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೆ ಬೇಕಿತ್ತು ಅಂದರೆ ಲೆಮನ್ನ ಹಾಕ್ಕೊಂಡು ಕುಡಿಬೋದು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಸೊ ಹೀಗೆ ಮುಂದಿನ ವ್ಲಾಗ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿತ್ತು ಅಂತ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಮತ್ತು ನಾಳೆ ಧನುರ್ಮಾಸದ 4ನೇ ದಿನ ಮತ್ತು ಒಂದು ವಿಶೇಷ ನೈವೇದ್ಯದ ಜೊತೆ, ಹಾಗೆ ಒಂದು ಸ್ಪೆಷಲ್ ರಂಗೋಲಿ ಜೊತೆ ಮತ್ತು ಇನ್ನೊಂದು ಟಿಪ್ಸ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.